ಕಶ್ಯಪ್ ಸರ್, ಇದಕ್ಕೆ ಮುಂಚೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಶುಭ ಕಾಲ ಬಂದಿದೆ, ಈಗ ಡಿ ಕೆ ಶಿವಕುಮಾರ್ ಅವರು ನಮಗೆ ನಿಮಗೆ ಒಳ್ಳೇದಾಗುತ್ತೆ ಅಂದರೆ ಪ್ಲೇನ್ ಆಗಿ ನೋಡೋದಾದರೆ ಒಳ್ಳೆ ಕಾಲ ಬರಲಿ ಅಂತೇಳಿ ನಾವು ನೀವು ಎಲ್ಲರೂ ಆಶಿಸ್ತೀವಿ. ಬಟ್ ಚರ್ಚೆ ನಡೀತಿರೋದು ಮುಖ್ಯಮಂತ್ರಿ ಕುರ್ಚಿ ವಿಚಾರ ಸರ್. ಈ ಒಳ್ಳೆಯದು ಶುಭ ಕಾಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಏನು ಸಂಕೇತ? ನೋಡಿ, 4 ಗೋಡೆ ಮಧ್ಯೆ ಡಿಸೈಡ್ ಆಗಿದೆ ಅಂತ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ. ಶುಭ ಕಾಲ ಬಂದೇ ಬರುತ್ತೆ, ಆ ದಿನಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅದು ಯಾವತ್ತು ಬರುತ್ತೆ ಅಂತ ಹೈಕಮಾಂಡ್ ಡಿಸೈಡ್ ಮಾಡಿ ಹೇಳುತ್ತೆ. ಹೈಕಮಾಂಡ್ ಡಿಸೈಡ್ ಮಾಡಿ ಹೇಳುತ್ತೆ. ಪಕ್ಷಕ್ಕಾಗಿ ಶಿವಕುಮಾರ್ ಸಾಹೇಬರು ದುಡಿದಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಎಲ್ಲರಿಗೂ ಗೊತ್ತು ಶಿವಕುಮಾರ್ ಸಾಹೇಬ್ರಿಗೆ ಕೊಡಬೇಕು, ಮಾಡಬೇಕು ಅನುಕೂಲ ಅಂತ ಇದು ಎಲ್ಲರೂ ಮಾತಾಡಿದ್ದಾರೆ. ಹಂಗನ್ಬಿಟ್ಟು ಪ್ರಸ್ತುತವಾಗಿ DCM ಸಾಹೇಬರು ಹೇಳಿದ್ದಾರೆ, ಪ್ರಸ್ತುತವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಹೈಕಮಾಂಡ್ ಏನು ನಿರ್ಧಾರ ತಗೋತೀವಿ ನಾನು ಮತ್ತು ಶಿವಕುಮಾರ್ ಒಟ್ಟಿಗೆ ಹೋಗ್ತೀವಿ ಅಂತ CM ಹೇಳಿದ್ದಾರೆ. ಮೈಸೂರಲ್ಲೂ ಹೇಳಿದ್ದಾರೆ, ಈ ಸರ್ಕಾರ ಬಂಡೆ ರೀತಿ ಇರುತ್ತೆ, ಕೆಲಸ ಮಾಡ್ಕೊಂಡು ಹೋಗುತ್ತೆ ಅಂತ. ಅಲ್ಲಿ ಮಾತುಕತೆ ಮುಗಿದಿದೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೋ ಅದು ಹೈಕಮಾಂಡು ನಿರ್ಧಾರಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ನಿರ್ಧಾರ ತಗೊಳ್ಳೋದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಆ ಮಾತಿನ ಬಗ್ಗೆ ಏನು ಒಳಮರ್ಮ ಇಲ್ಲ, ಹೊರಮರ್ಮನ ಏನೂ ಇಲ್ಲ. ಅಲ್ಲಿಗೆ ಪೊಲೀಸ್ ಸ್ಟಾಪು ಅವತ್ತೇ ಹೇಳಿದ್ದಾರೆ. ಸುಮ್ಮನೆ ಈ ವಿಷಯನ ಡ್ರ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಅಸ್ಸಾಂ ಮೀಟಿಂಗ್ಗೆ ಹೋಗಿದ್ದು ಯಾರು? ಶಿವಕುಮಾರ್ ಸಾಹೇಬರು. ಅಸ್ಸಾಂ ಚುನಾವಣೆಗೆ ಅವ್ರನ್ನ ಇನ್ಚಾರ್ಜ್ ಹಾಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಮೇಡಮ್ ಜೊತೆ. ಹಾಗಾಗಿ ಅದನ್ನ ಚರ್ಚೆ ಮಾಡಲಿಕ್ಕೆ ಅವರು ಡೆಲ್ಲಿಗೆ ಹೋಗಿದ್ರು, ಇಲಾಖೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡೆಲ್ಲಿಗೆ ಹೋಗಿದ್ರು. ಹಾಗಾಗಿ ಇದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಹೋಗಿದ್ದು ಚುನಾವಣೆ ಉಸ್ತುವಾರಿ ಅಸ್ಸಾಂ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಅದು ಯಾವಾಗ ಏನು ಚರ್ಚೆ ಆಗಬೇಕು ಅದಾಗುತ್ತೆ. ಅದು ಕರ್ನಾಟಕದ ರಾಜಕೀಯ ಚರ್ಚೆ ಅಲ್ಲ. ನಿನ್ನೆ ನಡೆದಿದ್ದು ಚರ್ಚೆ ಆಸಾಮಿನ ವಿಚಾರ. ಓಕೆ, ಆರ್ ಅಶೋಕ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಹೇಳಿಕೆಯನ್ನು ಮುಂದಿಟ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ ಸರ್. ಅದಕ್ಕೆ ಮುಂಚೆ ಅವರಿಬ್ಬರ ಹೇಳಿಕೆ ಆಧಾರದ ಮೇಲೆ ಪ್ರಶ್ನೆ ಕೇಳಕ್ಕೆ ಮುಂಚೆ ನೀವೇ ಹೇಳಿದ್ದು ಪ್ರಸ್ತುತವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಹೌದು, ಅದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಆದರೆ ಈ ಪ್ರಸ್ತುತತೆ ಎಲ್ಲಿ ತನಕ ಅಂತ ಅದೇ ಅಲ್ವಾ ಅನುಮಾನ ಇರೋದು? ನೋಡಿ, 4 ಗೋಡೆ ಮಧ್ಯೆ ಡಿಸೈಡ್ ಆಗಿರುವುದು ಆಗಿದೆ ಅಲ್ಲ. ಅದು ಏನಾಗಿದೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಶಿವಕುಮಾರ್ ಸಾಹೇಬ್ರೆ ಹೇಳಿದಾರಲ್ಲ, ಅದು ನನಗೂ ಗೊತ್ತು, ಇದು ಸಿದ್ದರಾಮಯ್ಯನವ್ರು ಗೊತ್ತು. ನಿಮ್ಗೆ ಯಾಕೆ ಅಂತ ಮಾಧ್ಯಮದವ್ರನ್ನ ಕೇಳಿದಾರಲ್ಲ. ನೋಡಿ ಹಂಗನ್ಬಿಟ್ಟು ಗವರ್ನೆನ್ಸ್ ಏನು ಅದು ಇದು ಇದಾಗಿಲ್ವಲ್ಲ. ಬನ್ನಿ ನಾಳೆ ಹಾವೇರಿ ಕರ್ಕೊಂಡು ಹೋಗ್ತೀನಿ ಎಲ್ಲಾರ್ನೂ. ಇದೀ 75 ವರ್ಷದ ಇತಿಹಾಸದಲ್ಲಿ ಕಂದಾಯ ಇಲಾಖೆ ಕಳೆದ 2 ವರ್ಷದಲ್ಲಿ ನಾವು 2.25 ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದೀವಿ. ಬಿಜೆಪಿ ಅವ್ರಿಗೂ ಅಧಿಕಾರ ಇತ್ತು, ಮಾಡಕ್ಕಾಗ್ಲಿಲ್ಲ. ಕಳೆದ 1 ವರ್ಷದಲ್ಲಿ ನಾವು 1,45,000 ಬ್ಲಾಕ್ಗಳನ್ನ ಪೋಡಿ ಮಾಡಿದೀವಿ. ಇತಿಹಾಸ ಬರಿತಾ ಇದೀವಿ. ಬನ್ನಿ ನಾಳೆ ಹಾವೇರಿಗೆ ಹೋಗೋಣ. 48,000 ಜನಕ್ಕೆ ಹಾವೇರಿಯ ಸಮಾವೇಶದ ಬಗ್ಗೆನೆ ಸರ್, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಮಾತನಾಡಿದ್ದಾರೆ. ಅದಕ್ಕೆ ಮುಂಚೆ ಈ ಹಾವೇರಿ ಸಮಾವೇಶದ ಬಗ್ಗೆನೆ ಸರ್ಕಾರದ 1,000 ದಿನಗಳ ಸಾಧನೆ ಬಗ್ಗೆ ವಿರೋಧ ಪಕ್ಷದ ನಾಯಕರ ಅಬ್ಸರ್ವೇಷನ್ ಇದೆ. ಆರ್ ಅಶೋಕ್ ಅವ್ರ ಹೇಳಿಕೆ ಗಮನಿಸಿ ನೀವು ಕಂಟಿನ್ಯೂ ಮಾಡ್ಬೋದು. ಅವ್ರ ಹೇಳಿಕೆ ಆರ್ ಅಶೋಕ್ ಅವ್ರದ್ದು. ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೇ ಕಳಿಸಿರೋದು. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ. ನನ್ನ ಪ್ರಶ್ನೆನೇ ಇಲ್ಲ ಸರ್, ಇದಕ್ಕೆ ನೀವು ಉತ್ತರ ಕೊಡಿ, ಆಮೇಲೆ ಶಿವಶಂಕರ್ ಸರ್ ಉತ್ತರ ಕೊಡ್ಲಿ. ಮೇಡಮ್, ಕರಾಳ ದಿನಗಳು ಅಂತಾರಲ್ಲ, ಮಾನ್ಯ ಶ್ರೀ ಸಾಮ್ರಾಟ್ ಅಶೋಕನವರು ಕಂದಾಯ ಸಚಿವರಾಗಿದ್ದರು. 2 ನಿಮಿಷ ಕೊಟ್ಬಿಡಿ, ಇಂಟರಪ್ಟ್ ಮಾಡಬೇಡಿ. ಕಂದಾಯ ಸಚಿವರಾಗಿದ್ದರು. ಅವರ ಅವಧಿಯಲ್ಲಿ
ಕೇವಲ ಪೋಡಿ ಮಾಡ್ಸಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ತಿತ್ತು. ಇವತ್ತು ಕಂದಾಯ ಇಲಾಖೆ ಮನೆ ಮನೆಗೆ ಹೋಗ್ಬಿಟ್ಟು ಪೋಡಿ ಮಾಡ್ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಎಲ್ಲಾನು ಇಂಟರಪ್ಟ್ ಮಾಡ್ಬೇಡಿ. ಪೋಡಿಗಳಾಗ್ತಿಲ್ಲ ನಿಮ್ಗೆ ಅಶ್ವಿನ್ ಅವರೇ ಹೇಳ್ತಾರೆ ಕೇಳಿಸ್ಕೊಳ್ಬೇಕು. ನಂದನ್ ಸರ್ ಇಲ್ಲ ಅಶ್ವಿನ್ ಅವರೇ ಕಾಮ್ ಡೌನ್ ಅಶ್ವಿನ್ ಅವರೇ ಈಗ ಹೇಳ್ತಾರೆ ಅಬಕಾರಿ ಇಲಾಖೆ ಸಾಧನೆ ಏನು ಸರ್? ಅಶ್ವಿನ್ ಸರ್ ಅವಕಾಶ ಕೊಡ್ಬೇಕು. ನೀವು ಬರೀ ಪೋಡಿಲಿದ್ದೀರಿ ಸರ್. ನಾನು ಪ್ರಶ್ನೆ ಕೇಳ್ತಿದ್ದೀನಿ ನೋಡಿ. ಅಬಕಾರಿ ಇಲಾಖೆ ಹೇಳ್ತಾರೆ, ನಂದನ್ ಸರ್ ಹೇಳ್ತಾರೆ ಇವಾಗ. ಅಶ್ವಿನ್ ಸರ್ ಕೈಂಡ್ಲಿ ಕೋಆಪರೇಟ್. ಈಗ ಅಬಕಾರಿ ಇಲಾಖೆದು ಲೆಕ್ಕ ಕೊಡ್ತಾರೆ, ವಾಲ್ಮೀಕಿ ನಿಗಮದ್ದು ಲೆಕ್ಕ ಕೊಡ್ತಾರೆ, SCP TSP ಹಣದ್ದು ಲೆಕ್ಕ ಕೊಡ್ತಾರೆ. ಹೇಳಿ ಸರ್, ಎಲ್ಲ ಲೆಕ್ಕ ಕೊಡಿ. 1000 ದಿನಗಳ ಸಾಧನೆ ಲೆಕ್ಕ ಕೊಡಿ. 1000 ದಿನಗಳ ಸಾಧನೆ ಇವರ ಅವಧಿಯಲ್ಲಿ ಇದೆ. ಕಂದಾಯ ಇಲಾಖೆಯಲ್ಲಿ 50,000 ಕೇಸ್ಗಳು ಬಾಕಿ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ 10,000 ತಗೊಂಡೋಗಿ ನಿಲ್ಸಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಪೌತಿಕಾತಿ ಆಂದೋಲನದ ರೀತಿ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಮಾಡ್ಕೊಡ್ತಾ ಇದೆ. ಇದು ನಮ್ಮ ಸರ್ಕಾರದ ಸಾಧನೆ. ಇವತ್ತು ನಿಮಿಷ ಕೇಳಿಸ್ಕೊಳ್ರಿ. ಇದೇ ನಿಮ್ಮ ಪಕ್ಷದ ಶಿವಶಂಕರ್ ಸರ್ ಆನ್ ಏರ್ ಅಲ್ಲಿ. ಶಿವಶಂಕರ್ ಸರ್ ವಿರೋಧ ಪಕ್ಷದ ನಾಯಕ. ಇಬ್ರು ವಾಯ್ಸ್ ಕೊಡಿ, ನನಗೂ ವಾಯ್ಸ್ ಕೊಡಿ. ಶಿವಶಂಕರ್ ಸರ್ ನಾಳೆ ನೋಡೋಣ ಕಣ್ಣಲ್ಲಿ, ನಾಳೆ ನೋಡೋಣ. ಶಿವಶಂಕರ್ ಸರ್ ಶಿವಶಂಕರ್ ಸರ್ ವಿರೋಧ ಪಕ್ಷದ ನಾಯಕರ ಹೇಳಿಕೆ ಇಸ್ ಇಟ್ ಓನ್ಲಿ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಥವಾ ನಿಜವಾಗ್ಲೂ ಜನರ ಫೀಲಿಂಗ್ ಅನ್ನ ಅವರು ಪ್ರತಿನಿಧಿಸ್ತಿದ್ದಾರೆ? ಅವ್ರು ಪಾಪ ಈಸ್ ಅ ಪೊಲಿಟಿಷಿಯನ್. ಇದು ಎಂತಂದರೆ ಅವರು ಈ ಹ್ಯಾಸ್ ಟು ಡೂ ಪಾಲಿಟಿಕ್ಸ್. DK ಶಿವಕುಮಾರ್ ಹೇಳಿದ್ರಲ್ಲ, ನಾನು ಡೆಲ್ಲಿಗೆ ಬಂದಿದ್ದು ಪಾಲಿಟಿಕ್ಸ್ ಮಾಡೋದಕ್ಕೆ ಅಂತ. ಅದೇ ಥರ ಇವರು ಪಾಲಿಟಿಕ್ಸ್ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಈ ಮೇ ಬಿ ವಾಯ್ಸಿಂಗ್ ದಿ ಕನ್ಸರ್ನ್ ಆಫ್ ಪೀಪಲ್ ಆಲ್ಸೋ. ಪಾಯಿಂಟ್ ಈಸ್ ದಿಸ್. ಈಗ ಕಶ್ಯಪ್ ಅವರು ಒಂದು ಮಾತು ಹೇಳಿದ್ರು ಭಾಳ ಇಂಪಾರ್ಟೆಂಟ್ ಆಗಿ. ಏನಂದರೆ 4 ಗೋಡೆ ಮಧ್ಯದಲ್ಲಿ ಒಂದು ಒಪ್ಪಂದ, ಅದರ ಮಾತುಕತೆ ಆಗಿದ್ದು, ಅದು ಯಾರಿಗೂ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ. ಆದರೆ 4 ಗೋಡೆ ಮಧ್ಯದಲ್ಲಿ ಅಲ್ಲದೆ ಪಬ್ಲಿಕ್ಕಾಗಿ ಒಂದು ಒಪ್ಪಂದದ ಬಗ್ಗೆ CM ಹೇಳಿದರು. ಏನು ಅಂತಂದರೆ 2.5 ವರ್ಷ ಆದಮೇಲೆ ಇದನ್ನು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀವಿ. ಅಂದರೆ ಈಗ 34 ಸ್ಥಾನಗಳಿದೆ ಕ್ಯಾಬಿನೆಟಲ್ಲಿ. ಇದು ಮಿನಿಸ್ಟ್ರಿಯಲ್ ಬರ್ತ್ ಅಷ್ಟನ್ನು ಫಿಲಪ್ ಮಾಡಿಬಿಟ್ರು. ಸಾಮಾನ್ಯವಾಗಿ ವೇಕೆನ್ಸಿ ಉಳಿಸ್ಕೊಳ್ತಾರೆ. ಮೇ 20, 2023 ಸರ್ಕಾರ ಬಂದಾಗ 34 ಫಿಲಪ್ ಮಾಡಿದ್ರು. ಅದು ಉದ್ದೇಶ ಏನಿತ್ತಂದರೆ ಈಗಿನ ಒಂದು ಬ್ಯಾಚ್ಗೆ ಅವಕಾಶ, 2.5 ವರ್ಷ ಆದಮೇಲೆ ನೆಕ್ಸ್ಟ್ ಬ್ಯಾಚ್ಗೆ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಿದ್ದು. ಸೊ ಆದರೆ ಈಗ ಅದ್ರ ಪ್ರಕಾರ 2.5 ವರ್ಷ ಆದಮೇಲೆ ಅವರು ಹೊಸ ಬ್ಯಾಚ್ ಆಫ್ ಮಿನಿಸ್ಟರ್ಸ್ ಬರಬೇಕಾಗಿತ್ತು. ಆದರೆ ಪಾಪ ಅವರು ಆಸ್ಪಿರೆಂಟ್ಸ್ ಕಾಯ್ತಾನೇ ಇದ್ದಾರೆ. ಇದು ನಮಗೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ನಾವು ಮಿನಿಸ್ಟರ್